ಕನ್ನಡದಲ್ಲಿ ನಂಬರ್ 1 ಸ್ಥಾನವನ್ನು ಕಾಯ್ದಿರಿಸಿಕೊಂಡು ಭಾಗ್ಯಲಕ್ಷ್ಮಿ ಸೀರಿಯಲ್‌ಗೆ ಬರ್ತಿತ್ತು. ಇದೇ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಅಭಿಮಾನಿಗಳಿಗೆಲ್ಲ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು. ಹೌದು, ಭಾಗ್ಯಲಕ್ಷ್ಮಿ ಸೀರಿಯಲ್‌ನ ಭಾಗ್ಯ ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಏನಿದೆ ಸುದ್ದಿ ಹಂಗಾರೆ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಕಡೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಬೇರೆ ಬೇರೆ ಕಥಾ ತಿರುವುಗಳನ್ನು ಪಡೆದುಕೊಂಡು ಹೋಗ್ತಾರಂಥ ಸಂದರ್ಭ ಆದೀಶ್ವರಿಗೆ ನೀನು ಮದುವೆಯಾಗಿ ಶ್ರೀಮಂತ ಮನೆ ಸೊಸೆಯಾಗಿ ಜೀವನ ಒಂದು ಹಂತಕ್ಕೆ ಬರುತ್ತೆ ಅನ್ನೋಷ್ಟರಲ್ಲಿ ತಾಂಡವನ ಕುತಂತ್ರಕ್ಕೆ ಬಲಿಯಾದ್ರೆ ಈಗ ಭಾಗ್ಯ ಅವರು ಅಂತ ಹೇಳಾಗುತ್ತೆ. ಇನ್ನೊಂದು ಕಡೆ 5 ವರ್ಷಗಳಿಂದ ಕೂಡ ಈ ಸೀರಿಯಲ್ ಈಗ ಪ್ರಸಾರವಾಗ್ತಾ ಇರೋದ್ರ ಮೇಲೆ ಗೊತ್ತಿರೋದಂತ ಈ ಕಥೆ ಈಗ ಕೊನೆಯ ಹಂತಕ್ಕೆ ಬಂದಾಗಿದೆ. ಅದೇ ಕಾರಣಕ್ಕಾಗಿ ಮುಂದಿನ ವಾರದಲ್ಲಿ ಅಂತಿಮ ಅಧ್ಯಾಯವನ್ನು ಇದನ್ನು ಪ್ರಸಾರ ಮಾಡಲಾಗ್ತದೆ ಅಂತ ಹೇಳಲಾಗುತ್ತೆ ಕಲರ್ಸ್ ಕನ್ನಡ ವತಿಯಿಂದ. ಹಾಗಾಗಿ ಈ ಸೀರಿಯಲ್ ಇಲ್ಲಿಗೆ ಅಂತಿಮ ಅಧ್ಯಾಯ ಪ್ರಸಾರವಾದ ಮೂಲಕ ಮುಂದಿನ ವಾರದಲ್ಲಿ ಕೊನೆಯಾಗಲಿದೆ. ಬಟ್ ಯಾವ ರೀತಿ ಕಥೆ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ, ನಿಜಕ್ಕೂ ಭಾಗ್ಯ ತಾಂಡವನೇ ಮದುವೆ ಆಗ್ತಾರೆ ಅಥವಾ ಆ ದಿನ ಮದುವೆಯಾಗಿ ಒಂದು ಸುಖಾಂತ್ಯ ಮಾಡೋದ್ರ ಮೂಲಕ ಶ್ರೇಷ್ಠ ತಾಂಡವಿಗೆ ಸಿಗೋ ರೀತಿಯಲ್ಲಿ ಮಾಡಿ ಶ್ರೇಷ್ಠ ಬದಲಾಗಿ ಒಳ್ಳೆಯವಳಾದರೂ ಸಹ ತಾಂಡವ್ ಒಳ್ಳೆಯವನಾಗೋ ರೀತಿ ಕಾಣ್ತಿಲ್ಲ. ಈ ರೀತಿ ಕಥಾಂತರ ಹೋಗ್ತದೆ. ಇನ್ನು ಅಂತಿಮ ಸಂಚಿಕೆಗೆ ಬಂದಾಗಿದೆ. ಹೀಗಾಗಿ ಭಾಗ್ಯ